ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಸ್ರೇಲ್ ಮತ್ತು ಇರಾನ್ ನಡುವಿನ ದೀರ್ಘಕಾಲದ ಸಂಘರ್ಷ, ಅದರ ಹಿನ್ನೆಲೆ ಮತ್ತು ಈ ಸಂಘರ್ಷದಿಂದ ಪ್ರಪಂಚದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡೋಣ. ಹಾಗೂ ಇದಷ್ಟೇ ಅಲ್ಲದೆ ಭಾರತವು ಈ ಸಿಚುವೇಶನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಲಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಇತಿಹಾಸವು ಹಲವು ದಶಕಗಳಿಂದ ನಿಂತಿದೆ. 1979ರ ಇರಾನಿಯ ಇಸ್ಲಾಮಿಕ್ ಕ್ರಾಂತಿಗೂ ಮೊದಲು ಇಸ್ರೇಲ್ ಮತ್ತು ಇರಾನ್ ಸ್ನೇಹಪೂರ್ಣ ಸಂಬಂಧ ಹೊಂದಿದ್ದವು. ಆದರೆ ಈ ಕ್ರಾಂತಿಯ ನಂತರ ಇಸ್ಲಾಮಿಕ್ ಗಣರಾಜ್ಯದ ಅಂತರ್ಜಾತೀಯ ನಿಲುವುಗಳು, ಪರ್ಟಿಕ್ಯುಲರ್ಲಿ ಇಸ್ರೇಲ್ ವಿರುದ್ಧದ ನಿಲುವುಗಳನ್ನು ಬದಲಾಯಿಸಿತು. ಆಮೇಲೆ ಇರಾನ್ ಇಸ್ರೇಲ್ ಅನ್ನ ಸೈತಾನ್ ರಾಷ್ಟ್ರವೆಂದು ಕರೆಯಲು ಆರಂಭಿಸಿದ್ದು ಇಸ್ರೇಲ್ನ ನೆಲೆಯನ್ನ ಅಮಾನ್ಯಪಡಿಸಿತು. ಇದು ಆ ಪ್ರದೇಶದಲ್ಲಿ ಸಿಯಾ ಮುಸ್ಲಿಂ ಇಸ್ಲಾಮಿಸ್ಟ್ ಅಜೆಂಡಾಗಳನ್ನ ಬಲಪಡಿಸಲು ಬಯಸಿದ್ರಿಂದ ಇರಾನ್ ಇಸ್ರೇಲ್ನೊಂದಿಗೆ ನೇರ ಯುದ್ಧಕ್ಕೆ ಹೋಗಲಿಲ್ಲ. ಆದರೆ ಇರಾನ್ ತನ್ನ ದಕ್ಷಿಣದಲ್ಲಿರುವ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಅಥವಾ ಪ್ಯಾಲೆಸ್ತೈನ್ನಲ್ಲಿ ಹಮಾಸ್ನಂತಹ ಸಂಘಟನೆಗಳನ್ನು ಬೆಂಬಲಿಸಿತು. ಇತ್ತೀಚಿನ ವರ್ಷಗಳಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷಗಳು ತೀವ್ರಗೊಂಡಿವೆ. ಮುಖ್ಯವಾಗಿ ಇದಕ್ಕೆ ಕಾರಣ ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಅದರ ಮಿಲಿಟರಿ ಹಸ್ತಕ್ಷೇಪಗಳು. ಇಸ್ರೇಲು ಇರಾನ್ನ ಈ ಪರಮಾಣು ಸೌಲಭ್ಯಗಳನ್ನು ತನ್ನ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಇದೆ ಅಂತ ಪರಿಗಣಿಸಿ ಆಕ್ಷೇಪಿಸಿದೆ. 2020ರಲ್ಲಿ ಇರಾನ್ನ ಶ್ರೇಷ್ಠ ನ್ಯೂಕ್ಲಿಯರ್ ಸೈಂಟಿಸ್ಟ್ ಒಬ್ಬರನ್ನ ಹತ್ಯೆ ಮಾಡಿದ ಘಟನೆ ಜಗತ್ತಿನ ಗಮನ ಸೆಳೆಯಿತು. ಇರಾನ್ ಇದನ್ನ ಇಸ್ರೇಲ್ ತನ್ನ ಬಲವನ್ನು ಉಪಯೋಗಿಸಿಕೊಂಡು ಹತ್ಯೆ ಮಾಡಿದ್ದಾರೆ ಅನ್ನೋ ಇಸ್ರೇಲ್ ಮೇಲೆ ಆರೋಪವನ್ನ ಹೇರಿತ್ತು. ಇದನ್ನು ಹೊರತು ಇದರ ಜೊತೆಗೆ ಸೈಬರ್ ಯುದ್ಧಗಳು, ಸೇನಾ ಶಕ್ತಿಯ ಕೆಳಗಿಳಿತಗಳು ಕೂಡ ಈ ಘರ್ಷಣೆಯನ್ನು ಮತ್ತಷ್ಟು ಕೆರಳಿಸಿದವು. ಆದರೆ ಕೆಲ ದಿನಗಳಿಂದ ಈಗ ಈ ಮಿಡಲ್ ಈಸ್ಟ್ ಅಲ್ಲಿ ಭಯಭೀತರಾಗಿರುವ ವ್ಯಾಪಕ ಯುದ್ಧ ಪ್ರಾರಂಭವಾಗಿದೆ. ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ಪ್ಯಾಲೆಸ್ತೀನ್ ಸಂಘಟನೆ ಹಮಾಸ್ ನಡೆಸಿದ ದಾಳಿಗೆ ಇವತ್ತಿಗೆ 1 ವರ್ಷ ಆಗ್ತಾ ಇದೆ. ಇದರ ಮಧ್ಯೆನೆ ಈ ಮಿಡಲ್ ಈಸ್ಟ್ ಅಲ್ಲಿ ಈ ಬೆಳವಣಿಗೆಗಳು ಎಷ್ಟು ವೇಗವಾಗಿ ಬದಲಾಗಿವೆ ಅಂದ್ರೆ ಈಗ ಅದು ಒಂದು ದೊಡ್ಡ ಸಂಘರ್ಷದ ಕಡೆಗೆ ಸಾಗ್ತಾ ಇದೆ. ಈ ಉದ್ವಿಗ್ನತೆಗೆ ಮುಖ್ಯ ಕಾರಣ ಅಂದ್ರೆ ಇತ್ತೀಚೆಗೆ ಇಸ್ರೇಲ್ ದಾಳಿಯಲ್ಲಿ ಲೆಬನಾನಿನ ಹಿಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಸಾವನ್ನಪ್ಪಿದ್ದು. ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಮುಖ್ಯಸ್ಥನ ಹತ್ಯೆಯ ನಂತರವೂ ಇಸ್ರೇಲ್ ನಿಲ್ಲಲಿಲ್ಲ. ಅದು ಲೆಬನಾನ್ನ ಮೇಲೆಯೂ ಕೂಡ ನೆಲದ ದಾಳಿಯನ್ನ ಪ್ರಾರಂಭಿಸಿತು. ತನ್ನ ಪ್ರಾಕ್ಸಿ ಮೇಲಿನ ದಾಳಿಯನ್ನು ನೋಡಿ ಇರಾನ್ ಕೂಡ ಈ ಸಂಘರ್ಷಕ್ಕೆ ಬಂದಿತ್ತು. ಹಾಗೂ ಮಂಗಳವಾರ ರಾತ್ರಿ ಅದು ಇಸ್ರೇಲ್ ಮೇಲೆ ಸುಮಾರು 180 ಕ್ಷಿಪಣಿಗಳನ್ನ ಹಾರಿಸಿದೆ. ಗೆಳೆಯರೆ, 1967ರ ಅರಬ್ ಇಸ್ರೇಲಿ ಯುದ್ಧದ ನಂತರ ಇಲ್ಲಿಯವರೆಗೆ ಮಿಡಲ್ ಈಸ್ಟ್ ಅಲ್ಲಿ ಇಷ್ಟು ಉದ್ವಿಗ್ನತೆ ಕಂಡು ಬಂದಿದ್ದಿಲ್ಲ. ಇಸ್ರೇಲ್ ಮೇಲಿನ ದಾಳಿಗೆ ಸಂಬಂಧಿಸಿದಂತೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGCವು ಹಮಾಸ್ ಚೀಫ್ ಇಸ್ಮಾಯಿಲ್ ಹನಿಯಾ, ಹಿಜ್ಬುಲ್ಲಾ ಚೀಫ್ ಹಸನ್ ನಸ್ರುಲ್ಲಾ ಮತ್ತು IRGC ಕಮಾಂಡರ್ ಅಬ್ಬಾಸ್ ನಿಲ್ಫೋರೋಷನ್ ಅವರ ಹತ್ಯೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿ ನಡೆಸಲಾಗಿದೆ ಅಂತ ಹೇಳಿದೆ. ಈ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರು ಸೋಷಿಯಲ್ ಮೀಡಿಯಾ ಎಕ್ಸ್ ಪೋಸ್ಟ್ ಅಲ್ಲಿ ಈ ದಾಳಿಯ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಇಸ್ರೇಲಿ ಸರ್ಕಾರವು ನಮ್ಮ ಮೇಲೆ ಯಾವುದೇ ದಾಳಿಯನ್ನ ಮಾಡದೇ ಇದ್ದರೆ ನಾವು ನಮ್ಮ ದಾಳಿಯನ್ನ ಕೊನೆಗೊಳಿಸುತ್ತೇವೆ. ಇಲ್ದಿದ್ರೆ ನಮ್ಮ ಪ್ರತಿಕ್ರಿಯೆಯು ಬಲವಾಗಿರ್ತದೆ ಮತ್ತು ಇನ್ನೂ ಹೆಚ್ಚು ಶಕ್ತಿಯುತವಾಗಿರ್ತದೆ ಅಂತ ಹೇಳಿದ್ದಾರೆ. ಆದರೆ ಈ ಕಡೆ ಅಮೆರಿಕ ಇಸ್ರೇಲ್ಗೆ ಎಲ್ಲ ರೀತಿಯಲ್ಲೂ ಬೆಂಬಲ ನೀಡುವುದಾಗಿ ಹೇಳಿದೆ. ಹಾಗೂ ಇಸ್ರೇಲ್ ಸೇನಾ ವಕ್ತಾರ ಡೇನಿಯಲ್ ಹಗಾರಿ ಅವರು ನಮ್ಮ ದೇಶ ಇರಾನ್ನ ಈ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಲಿದೆ ಅನ್ನೋದನ್ನ ಹೇಳಿದ್ದಾರೆ. ಹಾಗೂ ಇದರ ಜೊತೆಗೆ ಹಗಾರಿ ಅವರು ನಮ್ಮಲ್ಲಿ ಪ್ಲಾನ್ ಇದ್ದು ನಿಗದಿತ ಸಮಯ ಮತ್ತು ಸ್ಥಳದಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅಂತಾನೂ ಹೇಳಿದ್ದಾರೆ. ಇರಾನ್ ದಾಳಿಯ ನಂತರ ಇಸ್ರೇಲ್ ಪ್ರತಿಕ್ರಿಯಿಸಿದ ಈ ರೀತಿ ಅದು ಪ್ರತೀಕಾರ ತೀರಿಸಲಿದೆ ಎಂಬುದು ಸ್ಪಷ್ಟವಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇರಾನ್ಗೆ ಬೆದರಿಕೆ ಹಾಕುತ್ತಾ ಅದು ದೊಡ್ಡ ತಪ್ಪನ್ನು ಮಾಡಿದೆ, ಅದಕ್ಕೆ ಬೆಲೆ ಕಟ್ಟಬೇಕಾಗ್ತದೆ ಅನ್ನೋದನ್ನ ಹೇಳಿದ್ದಾರೆ. ಈಗ ಇದರ ಪರಿಣಾಮ ಜಗತ್ತಿನ ಮೇಲೆ ಹೇಗೆ ಬೀಳಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷವು ಮಿಡಲ್ ಈಸ್ಟ್ನ ರಾಷ್ಟ್ರಗಳ ಮೇಲೆ ಪ್ರಮುಖ ಪರಿಣಾಮಗಳನ್ನುಂಟು ಮಾಡಲಿದೆ. ಈ ಸಂಘರ್ಷ ಹೀಗೇನೆ ಸಾಗಿದ್ರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಬೆಲೆಗಳು ಏರಿಕೆಯಾಗಲಿವೆ. ಹಾಗೂ ಈ ಸಂಘರ್ಷವು ಸೌದಿ ಅರೇಬಿಯಾ, ಅಮೆರಿಕ ಮತ್ತು ರಷ್ಯಾ ಅಂತ ದೇಶಗಳ ರಾಜಕೀಯ ಉಲ್ಬಣಗಳಿಗೆ ಕಾರಣವಾಗಲಿದೆ. ಇರಾನ್ ತನ್ನ ಮಿತ್ರ ರಾಷ್ಟ್ರಗಳಾದ ರಷ್ಯಾ, ಚೀನಾ ಇವುಗಳಿಂದ ಬೆಂಬಲ ಪಡೆಯುತ್ತಿದ್ರೆ ಇಸ್ರೇಲು ಅಮೆರಿಕಾದಿಂದ ನಿರಂತರ ಬೆಂಬಲ ಪಡೆಯುತ್ತಿದೆ. ಇವುಗಳ ನಡುವಿನ ಸಂಘರ್ಷವು ದೊಡ್ಡ ಪ್ರಮಾಣದ ಸೈನ್ಯ ಹತ್ಯೆಗಳಿಗೆ ಕಾರಣವಾಗಬಹುದು ಅನ್ನೋ ಆತಂಕವೂ ಇದೆ. ಗೆಳೆಯರೆ, ಈಗ ಇದರಿಂದ ಭಾರತಕ್ಕೆ ಹೇಗೆ ಎಫೆಕ್ಟ್ ಆಗ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಭಾರತವು ಇಸ್ರೇಲ್ ಮತ್ತು ಇರಾನ್ ಇವೆರಡರೊಂದಿಗೆ ದುಪ್ಪಟ್ಟು ಲಾಭ ಹೊಂದಿರುವ ಸ್ಥಾನದಲ್ಲಿದೆ. ಇಸ್ರೇಲ್ನೊಂದಿಗೆ ಭದ್ರತಾ ಸಹಕಾರವನ್ನ
ಗಾಢಗೊಳಿಸುವ ಮೂಲಕ ಭಾರತ ತನ್ನ ಮಿಲಿಟರಿ ತಂತ್ರಜ್ಞಾನವನ್ನು ಸುಧಾರಿಸಿದೆ. ಇಸ್ರೇಲ್ನಿಂದ ಭಾರತವು ರಕ್ಷಣಾ ತಂತ್ರಜ್ಞಾನ, ಡ್ರೋನ್ಗಳು, ಕ್ಷಿಪಣಿಗಳು ಮುಂತಾದವುಗಳನ್ನು ಖರೀದಿಸಲಾಗಿದೆ. ಅದೇ ಸಮಯದಲ್ಲಿ ಭಾರತದ ಮಿತ್ರ ಪಕ್ಷ ಇರಾನ್ ಕೂಡ ಭಾರತಕ್ಕೆ ಬಹಳಷ್ಟು ಮುಖ್ಯವಾಗಿದೆ. ಭಾರತವು ಹೆಚ್ಚಿನ ಪ್ರಮಾಣದಲ್ಲಿ ಇರಾನ್ನಿಂದ ತೈಲ ಖರೀದಿ ಮಾಡ್ತದೆ ಹಾಗೂ ಈ ಚಾಬರ್ ಬಂದರಿನ ಪ್ರಾಜೆಕ್ಟ್ ಮುಂತಾದವುಗಳು ಈ ಎರಡು ದೇಶಗಳ ನಡುವೆ ಆರ್ಥಿಕ ರಾಜಕೀಯ ಸಂಬಂಧವನ್ನು ಬಲಪಡಿಸಿವೆ. ಭಾರತವು ಈಗ ಮಿಡಲ್ ಈಸ್ಟ್ ಸ್ಥಿರತೆಯನ್ನು ಉಳಿಸುವಲ್ಲಿ ಶ್ರಮಿಸುತ್ತಿದೆ. ಇದರೊಂದಿಗೆ ತನ್ನ ಸ್ವಂತ ಆರ್ಥಿಕತೆ ಮತ್ತು ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಎರಡು ದೇಶಗಳೊಂದಿಗೆ ಸಮಾನ ಮನೋಭಾವವನ್ನು ಇಟ್ಟುಕೊಂಡು ಈ ಯುದ್ಧದಿಂದ ದೂರ ಉಳಿಯುವ ನಿಲುವನ್ನು ತಾಳುತ್ತಿದೆ. ಭಾರತವು ಈಗ ತನ್ನ ರಾಜತಾಂತ್ರಿಕ ಬುದ್ಧಿವಂತಿಕೆಯಿಂದ ಈ ಯುದ್ಧದ ಸ್ಥಿತಿಯನ್ನು ಹೇಗೆ ನಾರ್ಮಲ್ ಮಾಡ್ತದೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ಈ ಮಿಡಲ್ ಈಸ್ಟಲ್ಲಿ ಸೌಹಾರ್ದತೆ ಉಳಿಯಬೇಕು ಅನ್ನೋದರ ಎಲ್ಲರ ಆಶೆ ಆಗಿದೆ. ಸೊ ಗೆಳೆಯರೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.